ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಮತ್ತು ಗೃಹ ಇಲಾಖೆ ಕಳೆದ ಹಲವು ತಿಂಗಳಿನಿಂದ ನಿರಂತರ ಪ್ರಯತ್ನದಲ್ಲಿದೆ. ಆದರೆ ಅಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ದಿನ ದಿನವೂ ದಾಖಲಾಗ್ತಾ ಇದೆ ಸಾಲು ಸಾಲು ಪ್ರಕರಣಗಳು. 3.5 ತಿಂಗಳಲ್ಲಿ ಒಟ್ಟು 44 FIR ದಾಖಲಾಗಿದೆ. ಅಕ್ರಮ, ಭ್ರಷ್ಟಾಚಾರ, ಲಂಚಾವತಾರ ಇದಕ್ಕೆ ಸಂಬಂಧಿಸಿದಂತೆ ಕೇಸುಗಳು ದಾಖಲಾಗ್ತಾನೆ ಇದ್ದಾವೆ. ಸರಾಸರಿ ಪ್ರತಿ 3 ದಿನಕ್ಕೊಂದು FIR ದಾಖಲಾಗ್ತಿದೆ. ಖಡಕ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಪ್ರಯತ್ನದಲ್ಲಿದ್ದಾರೆ. ಇದನ್ನು ಕ್ಲಿಯರ್ ಮಾಡಬೇಕು, ಸರಿ ಮಾಡಬೇಕು ಇಲ್ಲಿನ ಪರಿಸ್ಥಿತಿಯನ್ನ ಅಂತ. ಸರಿ ಮಾಡೋ ಹಂತದಲ್ಲಿದ್ದಾರೆ. ಆದರೆ ಕೇಸುಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೊಬೈಲು ಬಳಕೆ, ಸಿಮ್ ಕಳಿಸ್ಕೊಡೋದು, ಗಾಂಜಾ ಕಳಿಸ್ಕೊಡೋದು, ಜೈಲಿನೊಳಗೆ ಹಣ, ಡ್ರಗ್ಸು, ಪೊಲೀಸ್ ಅಂದರೆ ಜೈಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದು. ಸೊ ಇದೆಲ್ಲ ಪ್ರಕರಣಗಳು ನಡೀತಾನೆ ಇದ್ದಾವೆ. ಅಕ್ರಮಗಳಿಗೆ ಬ್ರೇಕ್ ಬೀಳ್ತಾನೆ ಇಲ್ಲ. ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ನೀವು ನಿಮ್ಮ ಸ್ಕ್ರೀನನ್ನು ಗಮನಿಸ್ತಾ ಇದ್ದೀರಿ. ಕಳೆದ 3.5 ತಿಂಗಳಲ್ಲಿ ಒಟ್ಟು 44 ಪ್ರಕರಣಗಳು. ಅಪರಿಚಿತರ ಹೆಸರಲ್ಲಿ 24 ಕೇಸುಗಳು ದಾಖಲಾಗಿದೆ. ಇದರ ಮಧ್ಯೆ ಮೊಬೈಲು, ಸಿಮ್ಮು ಸಂಬಂಧ 32 ಕೇಸುಗಳು ದಾಖಲಾಗಿದೆ. ಅಂದರೆ ಮೊಬೈಲು, ಸಿಮ್ ಕಳಿಸ್ಕೊಟ್ಟಿರೋದು ಇಂಥ ಕೇಸುಗಳ ಸಂಖ್ಯೆ 32. ಇನ್ನು ಡ್ರಗ್ಸ್ ಸಂಬಂಧ 4 ಕೇಸುಗಳು ದಾಖಲಾಗಿದೆ. ಡ್ರಗ್ಸ್ ಬಳಕೆಗೆ ಸಂಬಂಧಿಸಿದಂತೆ. ಇದ್ರ ಜೊತೆಗೆ ಹಣ ವರ್ಗಾವಣೆ, ಹಣ ಪಡ್ಕೊಂಡಿರೋದು, ಲಂಚ ಕೇಸು, ಇದೊಂದು 4 ಕೇಸು ದಾಖಲಾಗಿದೆ. ರೌಡಿಗಳಿಂದ ಹಲ್ಲೆ, ಗಲಾಟೆಗೆ ಸಂಬಂಧಿಸಿದಂತೆ ಒಂದು 3 ಕೇಸು FIR ದಾಖಲಾಗಿದೆ. 44 ಕೇಸು 3.5 ತಿಂಗಳಲ್ಲಿ ದಾಖಲಾಗಿರೋದು. ಅಂದರೆ ಇದರಿಂದ ಒಂದು ಅರ್ಥ ಆಗ್ತಾ ಇದೆ, ಪ್ರಯತ್ನದಲ್ಲಿದ್ದಾರೆ, ಸರಿ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಮೊದಲೆಲ್ಲ ಕೇಸು ದಾಖಲಾಗ್ತಾ ಇರಲಿಲ್ಲ. ಎಲ್ಲರ ಇನ್ವಾಲ್ವ್ಮೆಂಟಲ್ಲಿ ಕೇಸು ಮುಚ್ಚಿ ಹೋಗ್ತಾ ಇತ್ತು, ಗೊತ್ತೂ ಆಗ್ತಾ ಇರಲಿಲ್ಲ. ಯಾವತ್ತಾದರೂ ಒಮ್ಮೆ ಈ ವಿಡಿಯೋಗಳು ರಿಲೀಸ್ ಆದರೆ, ಯಾರ್ದೋ ದ್ವೇಷಕ್ಕೆ ಯಾರೋ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ರು, ಆಗ ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಗ್ತಾ ಇತ್ತು ಅಲ್ಲೊಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ. ಈಗ ಪ್ರಯತ್ನಗಳಾಗ್ತಾ ಇದೆ, ಅದನ್ನು ಸರಿ ಮಾಡುವಂಥ ಪ್ರಯತ್ನಗಳು. ಅದರ ಭಾಗವಾಗಿ 44 FIR ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.